ನೀವು ಜಿಮೇಲ್ ಬಳಕೆದಾರರ ಹಾಗಾದ್ರೆ ಸುದ್ದಿಯನ್ನು ನೋಡಲೇಬೇಕು. ಜಿಮೇಲ್ ಬಳಕೆದಾರರೇ ಈ ಕೂಡಲೇ ಎಚ್ಚೆತ್ತುಕೊಳ್ಳಿ, ನಿಮ್ಮ ಅಕೌಂಟ್ನ ಪಾಸ್ವರ್ಡ್ ಅನ್ನ ಬದಲಾವಣೆ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಏನಾಗುತ್ತೆ ಅಂತಲೂ ಹೇಳ್ತೀವಿ ಕೇಳಿ. ಜಿಮೇಲ್ ಅನ್ನೆಲ್ಲಾದ್ರೂ ನೀವು ಬಳಕೆ ಮಾಡ್ತಾ ಇದ್ರೆ ಈ ಸುದ್ದಿ ನೋಡಿ, ನೀವು ನಿಮ್ಮ ಅಕೌಂಟ್ನ ಪಾಸ್ವರ್ಡ್ ಅನ್ನ ಮೊದಲು ಚೇಂಜ್ ಮಾಡಿ. ನೀವು 18,30,00,000 ಜಿಮೇಲ್ ಖಾತೆಗಳ ಪಾಸ್ವರ್ಡ್ ಬಹಿರಂಗ ಆಗಿದೆ. ಈಗ ಪಾಸ್ವರ್ಡ್ ಅನ್ನ ಸೈಬರ್ ಕ್ರಿಮಿಗಳು ಒಂದು ಬಹಿರಂಗ ಮಾಡಿದ್ದಾರೆ. ಏಪ್ರಿಲ್ 2025 ಪಾಸ್ವರ್ಡ್ಗಳು ಬಹಿರಂಗ ಆಗಿದೆ. ನಿಮ್ಮೆಲ್ಲ ಮಾಹಿತಿ ಇದೀಗ ಬಹಿರಂಗ ಆಗುವ ಭೀತಿ ಇದೆ. ಫೋಟೋ, ವಿಡಿಯೋ, ಬ್ಯಾಂಕ್ ವಹಿವಾಟಿನ ಮಾಹಿತಿ ಇದನ್ನು ಇನ್ನೊಂದ್ಸಲ ಸೆಕ್ಯೂರ್ ಮಾಡ್ಕೊಳ್ಳಿ. ನೀವು ನಂಬರ್ನ ಚೇಂಜ್ ಮಾಡ್ಕೊಳ್ಳಿ, ಪಾಸ್ವರ್ಡ್ನ. ಸೈಬರ್ ಸೆಕ್ಯೂರಿಟಿ ತಜ್ಞರಿಂದ ವಿಶ್ವದಾದ್ಯಂತ ಎಚ್ಚರಿಕೆಯ ಮೆಸೇಜ್ ಇದು. ಮಾಲ್ವೇರ್ ಬಳಸಿ ಜಿಮೇಲ್ ಪಾಸ್ವರ್ಡನ್ನು ಕ್ರಿಮಿಗಳು, ಈ ಸೈಬರ್ ಖದೀಮ್ರು ಕಬಳಿಸಿದ್ದಾರೆ. ಇವ್ರ ಕೆಲಸವೇ ಇದು. ಬೇರೆಯವ್ರ ಅಕೌಂಟಿಗೆ ಕನ್ನ ಹಾಕೋದು, ಪ್ರೈವೇಟ್ ಫೋಟೋಗಳನ್ನು ಇಟ್ಕೊಂಡು ಬದರಿಸೋದು, ಇಂಥದ್ದೇ ಅವ್ರಗಳ ಕೆಲಸ. ಸೊ ಇದು ಬಹಳ ಜೋಪಾನವಾಗಿ ಎಚ್ಚರಿಕೆಯಿಂದ ತಗೊಳ್ಬೇಕಾಗಿರೋ ಸುದ್ದಿ. 18,30,00,000 ಜಿಮೇಲ್ ಖಾತೆಗಳ ಪಾಸ್ವರ್ಡ್ ಈಗ ಲೀಕ್ ಆಗಿದೆ. ಹಾಗಾಗಿ ಈ ಕೂಡಲೇ ನಿಮ್ಮ ಫೋನ್ನಲ್ಲಿ ಅಥವಾ ನಿಮ್ಮ ಸಿಸ್ಟಮಲ್ಲಿ ಜಿಮೇಲ್ ಏನು ಪಾಸ್ವರ್ಡ್ ಇದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಅಂತ ಸೈಬರ್ ಸೆಕ್ಯೂರಿಟಿ ತಜ್ಞರು ವಿಶ್ವದಾದ್ಯಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, 18,30,00,000 ಜಿಮೇಲ್ ಖಾತೆಗಳ ಪಾಸ್ವರ್ಡ್ ಬಹಿರಂಗ ಆಗಿದೆ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ದಿಲೀಪ್ ನೀಡ್ತಾರೆ. ದಿಲೀಪ್, ಇದು ನಿಜಕ್ಕೂ ಎಚ್ಚರಿಕೆಯ ಮೆಸೇಜ್. ಯಾವಾಗ ಬಂದಿರೋ ಮೆಸೇಜ್, ಏನ್ ಮಾಡಬೇಕು ಅಂಡ್ ಸಮಸ್ಯೆ ಏನಾಗುತ್ತೆ ಚೇಂಜ್ ಮಾಡ್ಕೊಳ್ಳಿಲ್ಲ ಅಂದ್ರೆ? ವಿದ್ಯಾ, ಒಂದು ಈಗ ಕ್ರಿಮಿನಲ್ಗಳು ಏನ್ ಮಾಡಿದ್ದಾರೆ, ಸೈಬರ್ ಕ್ರಿಮಿನಲ್ಗಳು ಮಾಲ್ವೇರ್ ಬಳಸಿದ್ದಾರೆ. ಅಂದ್ರೆ ರೆಡ್ ಲೈನ್ ಮತ್ತೆ ವಿಡಾರ್ ಅಂತ ಹೇಳ್ಬಿಟ್ಟು 2 ಮಾಲ್ವೇರ್ಗಳಿದಾವೆ. ಅದನ್ನ ಬಳಸಿ ಯಾವ್ಯಾವ ಸಿಸ್ಟಮ್ಗಳಿದಾವೆ, ಯಾವ್ಯಾವ ಮೊಬೈಲ್ಗಳಿದಾವೆ, ಆ ಮೊಬೈಲ್ಗಳಲ್ಲಿ ಈ ಒಂದು ಮಾಲ್ವೇರ್ಗಳು ಒಂದು ಡಾಟಾನ ಸಂಗ್ರಹಿಸಿದೆ. ಒಟ್ಟು 3.5 ಟೆರಾಬೈಟ್ ಡಾಟಾನ ವಿಶ್ವಾದ್ಯಂತ ಸಂಗ್ರಹಿಸಿದಾವೆ. ಇದರಲ್ಲಿ ಒಟ್ಟು 183 ಮಿಲಿಯನ್, ಅಂದ್ರೆ ಕೋಟಿಗಳಲ್ಲಿ ಹೇಳೋದಾದ್ರೆ 18,30,00,000ಕ್ಕೂ ಹೆಚ್ಚು ಇಮೇಲ್ ಯೂಸರ್ಸ್ ಗಳೇನಿದ್ದಾರೆ ಅವರ ಪಾಸ್ವರ್ಡ್ ಗಳನ್ನ ಕದ್ದಿದ್ದಾರೆ. ಇಮೇಲ್ ಪಾಸ್ವರ್ಡ್ ಅಂದ್ರೆ ಏನಂತ, ಇವಾಗ ನಾವು ಬ್ಯಾಂಕ್ ನ ವಹಿವಾಟ್ ಇರ್ಲಿ, ಫೇಸ್ಬುಕ್ ಇರ್ಲಿ, ಯೂಟ್ಯೂಬ್ ಇರ್ಲಿ, ನಮ್ಮ ಇನ್ಸ್ಟಾಗ್ರಾಮ್ ಇರ್ಲಿ, ಎಲ್ಲದಕ್ಕೂ ನಾವು ಒಂದು ಜಿಮೇಲ್ ನ ಬಳಸ್ತೀವಿ. ಅದಕ್ಕೆ ಪಾಸ್ವರ್ಡ್ ನ ಹಾಕ್ತಿವಿ. ಜೊತೆಗೆ ನಮ್ಮ ಫ್ಯಾಮಿಲಿ ಫೋಟೋಸ್ ಇರುತ್ತೆ, ನಮ್ಮ ಫೈನಾನ್ಷಿಯಲ್ ದಾಖಲೆಗಳಿರುತ್ತೆ, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಗಳಾಗೋದಕ್ಕೂ ಕೂಡ ನಾವು ಏನೊಂದು OTP-ಗೋಸ್ಕರ ಇಮೇಲ್ನೇ ಬಳಸ್ತೀವಿ. ಹಾಗಾಗಿ ನಾವು ಇಮೇಲ್ ಪಾಸ್ವರ್ಡ್ ಏನಿದೆ ಅದನ್ನು ತುಂಬಾನೇ ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಇಲ್ಲವಾದ್ರೆ ಇವೆಲ್ಲದೂ ಕೂಡ ಕಾಂಪ್ರಮೈಸ್ ಆಗುತ್ತೆ. ಮತ್ತೆ ಸಾಮಾನ್ಯವಾಗಿ ನಾವು ಗಮನಿಸಿರ್ಬೋದು, ಎಷ್ಟೋ ಜನ ವರ್ಷಾನ್ಗಟ್ಲೆ ಇಮೇಲ್ ಪಾಸ್ವರ್ಡ್ಗಳನ್ನ ಬದಲಾಯಿಸೋದೇ ಇಲ್ಲ. ಜೊತೆಗೆ ಇಮೇಲ್ ಪಾಸ್ವರ್ಡ್ಗಳನ್ನ ತುಂಬಾನೇ ಸರಳವಾದ ಪಾಸ್ವರ್ಡ್ಗಳನ್ನ ಹಾಕೊಂಡಿರ್ತಾರೆ. ಹಾಗಾಗಿ ಸೈಬರ್ ಸೆಕ್ಯೂರಿಟಿ ತಜ್ಞರೇನಿದ್ದಾರೆ, ಟ್ರಾಯ್ ಹಂಟ್ ಅಂತ ಹೇಳ್ಬಿಟ್ಟು ಅವರು ಒಂದಷ್ಟು ಗೈಡ್ಲೈನ್ಸ್ ಗಳನ್ನ ಕೊಟ್ಟಿದ್ದಾರೆ. ಅದನ್ನ ನಮ್ಮ ವೀಕ್ಷಕರ ಅನುಕೂಲಕ್ಕೆ ಹೇಳೋದಾದ್ರೆ, ಮೊದಲಿಗೆ ನಿಮ್ಮ ಜಿಮೇಲ್ ಪಾಸ್ವರ್ಡ್ಗಳೇನಿದಾವೆ ಅದನ್ನ ಪ್ರತಿ ತಿಂಗಳಿಗೊಂದ್ಸತಿನಾದ್ರೂ ಬದಲಾಯಿಸಿ, ಆಗ್ಲಿಲ್ಲ ಅಂದ್ರೆ 6 ತಿಂಗಳಿಗೊಂದ್ಸತಿನಾದ್ರೂ ಬದಲಾಯಿಸಿ. ಜೊತೆಗೆ ಪಾಸ್ವರ್ಡ್ ಅಲ್ಲಿ ಅಪ್ಪರ್ ಕೇಸ್, ಲೋಯರ್ ಕೇಸ್ ಬಳಸಬೇಕು, ನ್ಯೂಮರಿಕಲ್ ಅಂದ್ರೆ ನಂಬರ್ಗಳನ್ನ ಬಳಸಬೇಕು, ಮತ್ತೆ ಸಂಜ್ಞೆಗಳನ್ನ ಅಂದ್ರೆ ಏನೊಂದು ಆಶ್ಚರ್ಯ ಸೂಚಕ ಇದೆ, ಅಟ್ ಇದೆ, ಆತರ ಸಿಂಬಲ್ಗಳನ್ನ ಬಳಸಿ ಅಂತ ಹೇಳ್ತಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ 2 ರಿಂದ 3 ಜಿಮೇಲ್ ಐಡಿಗೆ ಒಂದೇ ರೀತಿಯ ಪಾಸ್ವರ್ಡ್ ಗಳನ್ನ ಬಳಕೆ ಮಾಡಬೇಡಿ ಅಂತ. ಇವೆಲ್ಲ ಬಳಕೆ ಮಾಡಿದ್ರು ಕೂಡ ಏನೊಂದು ಸರಳ ಪಾಸ್ವರ್ಡ್ಗಳಿರುತ್ತೆ, ಅದನ್ನ ಏನೊಂದು ಸೈಬರ್ ಕ್ರಿಮಿನಲ್ಗಳು ಅವರು ಸುಲಭನಾಗಿ ಭೇದಿಸಬಹುದಾಗಿರುತ್ತೆ. ನಮ್ಮ ಪಾಸ್ವರ್ಡ್ ಸಂಕೀರ್ಣ ಆಗಿದ್ದಷ್ಟು ಅದನ್ನ ಭೇದಿಸೋದು ಕಷ್ಟ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಈಗಾಗಲೇ 18 ಕೋಟಿಗೂ ಹೆಚ್ಚು ಜಿಮೇಲ್ ಪಾಸ್ವರ್ಡ್ಗಳು ಬಹಿರಂಗ ಆಗಿರೋ ಹಿನ್ನೆಲೆಯಲ್ಲಿ ಈ ಕೂಡಲೇ ಎಲ್ಲರೂ ತಮ್ಮ ಜಿಮೇಲ್ ಪಾಸ್ವರ್ಡ್ಗಳನ್ನ ಬದಲಾಯಿಸೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಸೈಬರ್ ತಜ್ಞರು ಒಂದು ಸಲಹೆ ಕೊಟ್ಟಿದ್ದಾರೆ. ದಿವ್ಯಾ.